ಗ್ಯಾರಂಟಿ ಯೋಜನೆಗಳ ದುರ್ಬಳಕೆಯಿಂದ ಆರ್ಥಿಕ ಹೊರೆ ಅಂತ ಹೇಳ್ತಿದ್ದಾರೆ ಪಿಡಬ್ಲ್ಯೂಡಿ ಸಚಿವ ಸತೀಶ್ ಜಾರಕಿಹೊಳಿ. ಸಚಿವರು ಇಂಥ ಒಂದು ಅಳಲು ತೋಡಿಕೊಂಡಿರೋದ್ರಿಂದಾಗಿ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಚರ್ಚೆ ನಡೀತಾ ಇದೆ. ಆದರೆ ಯಾವುದೇ ಗ್ಯಾರಂಟಿ ನಿಲ್ಲಿಸೋದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಇವೆಲ್ಲ ಸ್ಟೋರಿಗಳನ್ನು ನೋಡೋಣ ಗ್ಯಾರಂಟಿ ಫಿಲ್ಟರ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರೋ 5 ಗ್ಯಾರಂಟಿಗಳ ಬಗ್ಗೆ ಸಚಿವರು ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಗ್ಯಾರಂಟಿ ಯೋಜನೆಗಳು ದುರ್ಬಳಕೆ ಆಗ್ತಿವೆ. ಈ ಮೂಲಕ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗ್ತಿದೆ. ಗೃಹಲಕ್ಷ್ಮಿ ಯೋಜನೆಯನ್ನ ಶ್ರೀಮಂತರು ಪಡೆದುಕೊಳ್ತಿದ್ದಾರೆ. ಹೀಗಾಗಿ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಸಿಗ್ತಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ಗೆ ಮಾಹಿತಿ ನೀಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾರನ್ನ ಭೇಟಿಯಾಗಿ ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಭಾರಿ ಪ್ರಮಾಣದ ಹಣ ಖರ್ಚಾಗ್ತಿದೆ. ಇದರ ಲಾಭ ಪಡೆದುಕೊಳ್ಳುವ ಶ್ರೀಮಂತರು ಗ್ಯಾರಂಟಿಗಳನ್ನೇ ಲೇವಡಿ ಮಾಡ್ತಾರೆ. ಜೊತೆಗೆ ಕಾಂಗ್ರೆಸ್ ಪರ ಕೂಡ ನಿಲ್ಲಲ್ಲ ಅಂತ ಸಚಿವರು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡಿ ಶ್ರೀಮಂತ ಫಲಾನುಭವಿಗಳನ್ನ ತೆಗೆದುಹಾಕಿದ್ರೆ ವರ್ಷಕ್ಕೆ 20,000 ಕೋಟಿ ಉಳಿತಾಯ ಆಗತ್ತೆ. ವೈಜ್ಞಾನಿಕ ಮಾನದಂಡ ರೂಪಿಸಿ ಕೆಲ ಪರಿಷ್ಕರಣೆ ತರಬೇಕು ಅಂತ ಮನವಿ ಮಾಡಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿಯಾಗಿ ಗ್ಯಾರಂಟಿ ಪರಿಷ್ಕರಣೆಗೆ ಮನವಿ ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ಕಡಿತ ಮಾಡಿ ಅಂತ ನಾನು ಹೇಳಿಲ್ಲ. ಗ್ಯಾರಂಟಿ ಪರಿಷ್ಕರಣೆ ಮಾಡೋದಕ್ಕೆ ಸಲಹೆ ನೀಡಿದ್ದೇನೆ. ಜನರ ಅಭಿಪ್ರಾಯವನ್ನ ವರಿಷ್ಠರ ಮುಂದೆ ಇಟ್ಟಿದ್ದೇನೆ. ಅರ್ಹರಿಗೆ ಸರ್ಕಾರದ ಗ್ಯಾರಂಟಿಗಳನ್ನ ನೀಡಬೇಕು ಅಂತ ಸ್ಪಷ್ಟಪಡಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಬಗ್ಗೆ ಟಿವಿ9 ಜುಲೈ 22ರಂದು ಎಕ್ಸ್ಕ್ಲೂಸಿವ್ ಸುದ್ದಿ ಪ್ರಸಾರ ಮಾಡಿತ್ತು. ಕಳೆದ ಬಾರಿಯ ಸಚಿವ ಸಂಪುಟ ಸಭೆಯಲ್ಲೂ ಈ ಬಗ್ಗೆ ಸಚಿವರು ಪ್ರಸ್ತಾಪಿಸಿ ಚರ್ಚೆ ಮಾಡಿದ್ರು. ಗ್ಯಾರಂಟಿ ದುರುಪಯೋಗದ ಬಗ್ಗೆ ಚರ್ಚೆ ಮಾಡಿದ್ದು ಸಚಿವರು ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರದ ಗಮನ ಸೆಳೆದಿದ್ರು. ಗ್ಯಾರಂಟಿಯಿಂದ ಅಭಿವೃದ್ಧಿಗೆ ಹಣ ಸಿಗ್ತಿಲ್ಲ ಅನ್ನೋದು ಸುಳ್ಳು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್, ಗ್ಯಾರಂಟಿಯಲ್ಲಿ ಬದಲಾವಣೆ ಮಾಡೋ ಪ್ರಶ್ನೆಯೇ ಇಲ್ಲ. ಆದಾಯ ಹೆಚ್ಚಿರುವವರ ಬಗ್ಗೆ ಪರಿಶೀಲನೆ ಮಾಡಿದ್ದೀವಿ. ದೂರ ಇದ್ದ ಕಡೆ ಪರಿಶೀಲಿಸ್ತೇವೆ. ಎಲ್ಲಾ ಕಡೆ ಅಲ್ಲ. ಗ್ಯಾರಂಟಿ ಕೊಟ್ಟಿದ್ದಕ್ಕೆ ವಿರೋಧ ಪಕ್ಷಗಳು ಕೈಕೆ ಹಿಸಿಕಿಕೊಳ್ತೀವಿ ಅಂತ ವಿಪಕ್ಷದ ಮೇಲೆ ಡಿಸಿಎಂ ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಅದೆಲ್ಲ ಸುಳ್ಳು. ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ ಬದಲಾವಣೆ ಮಾಡೋಂಥ ಪ್ರಶ್ನೆ ಆಗಲಿ, ಕತ್ತರಿ ಹಾಕೋ ಪ್ರಶ್ನೆ ಯಾವುದೂ ಇಲ್ಲ. ಕೆಲವು ಕಡೆ ಆದಾಯ ಹೆಚ್ಚಿಗೆ ಇರೋಂಥವ್ರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕೆಲವು ಕಂಪ್ಲೇಂಟ್ಸ್ ಇದೆ. ಅಂಥವನ್ನ ಪರಿಶೀಲನೆ ಮಾಡ್ತೀವಿ ಅಷ್ಟೇ. ಗ್ಯಾರಂಟಿಗಳ ಪರಿಷ್ಕರಣೆ ಬಗ್ಗೆ ಸತೀಶ್ ಜಾರಕಿಹೊಳಿ ಹೇಳಿಕೆ ಬಗ್ಗೆ ಆಹಾರ ಸಚಿವ ಪ್ರತಿಕ್ರಿಯೆ ನೀಡಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಮುನಿಯಪ್ಪ, ಸತೀಶ್ ಜಾರಕಿಹೊಳಿ ಅಭಿಪ್ರಾಯ ವೈಯಕ್ತಿಕವಾದದ್ದು. ಬಡವರಿಗಾಗಿ ಗ್ಯಾರಂಟಿಗಳನ್ನ ಜಾರಿ ಮಾಡಲಾಗಿದೆ. ಶಕ್ತಿ ಯೋಜನೆ ಬಿಟ್ಟು ಉಳಿದ ಗ್ಯಾರಂಟಿ ಪರಿಷ್ಕರಣೆ ಆಗಲಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಈಗಾಗಲೇ ಪರಿಷ್ಕರಣೆ ಶುರುವಾಗಿದೆ ಅಂತ ಸ್ಪಷ್ಟಪಡಿಸಿದ್ರು. ಗ್ಯಾರಂಟಿ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಅವಶ್ಯಕತೆ ಇರೋದರಿಂದ ಮಾಡಿದ್ದೇವೆ. ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಇವೆಲ್ಲ ಕೂಡ ಅವಶ್ಯಕತೆ ಇದೆ. ಆದ್ದರಿಂದ ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ. ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದನ್ನು ನಾವು ಜಾರಿ ಮಾಡಿದ್ದೀವಿ. ಸಚಿವ ಸತೀಶ್ ಜಾರಕಿಹೊಳಿ ಏನು ಹೇಳಿದ್ದಾರೆಂದು ಗೊತ್ತಿಲ್ಲ ಅಂತ ಹೇಳಿರೋ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ, ಪ್ರಣಾಳಿಕೆಯಲ್ಲಿ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ದೆವು ಎಂದಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಮಹದೇವಪ್ಪ, ಬಜೆಟ್ನಲ್ಲಿ ಎಲ್ಲ ಇಲಾಖೆಗಳಿಗೂ ಅನುದಾನ ಕೊಡಲಾಗಿದೆ. ಯಾವ ಇಲಾಖೆಯಲ್ಲೂ ಹಣದ ಕೊರತೆ ಇಲ್ಲ. ಹೀಗಾಗಿ ಸರ್ಕಾರದ ಮುಂದೆ ಗ್ಯಾರಂಟಿ ಪರಿಷ್ಕರಣೆಯ ಪ್ರಸ್ತಾಪ ಇಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಾವು ಗ್ಯಾರಂಟಿ ಬಗ್ಗೆ ಘೋಷಣೆ ಮಾಡಿದ್ವಿ. ಚುನಾವಣೆ ಆದ ತಕ್ಷಣ ನಾವು ಏನು ಹೇಳಿದ್ವಿ ಅದನ್ನು ಈಡೇರಿಸಿದ್ದೀವಿ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ವಿಚಾರವಾಗಿ ಮಾತನಾಡಿದ ಸಚಿವ ಶಿವರಾಜ ತಂಗಡಗಿ, ಗ್ಯಾರಂಟಿಯಿಂದಾಗಿ ಹಣ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಯಾವುದಾದರೂ ರಸ್ತೆ ಕಾಮಗಾರಿ ನಿಂತಿದೆಯಾ, ಪಿಡಬ್ಲ್ಯೂಡಿ ಕಾಮಗಾರಿ ನಿಂತಿದೆಯಾ ಅಂತ ಪ್ರಶ್ನಿಸಿದ್ದಾರೆ.
ಗ್ಯಾರಂಟಿಯನ್ನ ಸಿಎಂ ಮುಂದುವರಿಸ್ತಾರೆ. ಶ್ರೀಮಂತರು ತಗೋತಾರೆ ಬಿಡ್ತಾರೆ ಎಂಬುದಕ್ಕಿಂತ ಅವಶ್ಯಕತೆ ಇರುವವರು ತೆಗೆದುಕೊಳ್ತಿದ್ದಾರೆ ಅಂತ ಹೇಳಿದ್ರು. ಅಲ್ಲದೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಸಿಎಂ 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಈ ಗ್ಯಾರಂಟಿಯಿಂದ ಸಾಮಾನ್ಯ ಬಡತನದಲ್ಲಿರುವಂಥ ಜನರಿಗೆ ಬಹಳ ಅನುಕೂಲ ಆಗ್ತಾ ಇದೆ. ಈ ನಡುವೆ ಶಕ್ತಿ ಯೋಜನೆಯಡಿ ರಾಜ್ಯಾದ್ಯಂತ ಮಹಿಳೆಯರು ಪ್ರಯಾಣ ಮಾಡಿರೋ ಬಗ್ಗೆ ಸಾರಿಗೆ ಇಲಾಖೆ ಮಾಹಿತಿ ನೀಡಿದೆ. ರಾಜ್ಯದಲ್ಲಿ ಈವರೆಗೆ 268 ಕೋಟಿ 18 ಲಕ್ಷ ಬಾರಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ದಾರೆ. ಸರ್ಕಾರಿ ಬಸ್ಗಳ 4 ನಿಗಮಗಳಿಂದ 14 ತಿಂಗಳಿನಲ್ಲಿ ಉಚಿತ ಪ್ರಯಾಣಕ್ಕಾಗಿ 6,480 ಕೋಟಿ ವ್ಯಯವಾಗಿದೆ. ಆಗಸ್ಟ್ 13ರವರೆಗೆ 6,480 ಕೋಟಿ ವೆಚ್ಚವಾಗಿದೆ ಅಂತ ಸಾರಿಗೆ ಇಲಾಖೆ ಮಾಹಿತಿ ನೀಡಿದೆ. ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಕಲಾವಿದರ ಸಂಘದಲ್ಲಿ ಹೋಮ ಹವನ ನಡೆಸಲಾಗಿದೆ. ಹಿರಿಯ ನಟ ದೊಡ್ಡಣ್ಣ ನೇತೃತ್ವದಲ್ಲಿ ವಿಶೇಷ ಪೂಜೆಯಲ್ಲಿ ಸಾಕಷ್ಟು ಕಲಾವಿದರು ಪಾಲ್ಗೊಂಡಿದ್ರು. ದರ್ಶನ್ಗಾಗಿ ಹೋಮ ಹವನ ಮಾಡಲಾಗಿದೆ ಅನ್ನೋ ವದಂತಿ ಹಬ್ಬಿದೆ. ಆದರೆ ಈ ಬಗ್ಗೆ ನಟಿ ಸುಮಲತಾ ಅಂಬರೀಶ್ ಸ್ಪಷ್ಟನೆ ನೀಡಿದ್ದು, ನೆಗೆಟಿವ್ ಆಗಿ ಮಾತನಾಡೋರಿಂದ ಏನೂ ಆಗಲ್ಲ ಎಂದಿದ್ದಾರೆ. ಎಲ್ಲ ಸ್ಟೋರಿಗಳನ್ನು ನೋಡೋಣ ಹೋಮ ಹವನ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ವಿಶೇಷ ಪೂಜೆ ಹೋಮ ನಡೆಸಲಾಯಿತು. ಬೆಂಗಳೂರಿನ ಚಾಮರಾಜಪೇಟೆಯ ಕಲಾವಿದರ ಸಂಘದ ಕಚೇರಿಯಲ್ಲಿ ಪೂಜಾ ಕೈಂಕರ್ಯ ನೆರವೇರಿತು. ಗಣಪತಿ ಹೋಮ, ಮೃತ್ಯುಂಜಯ ಹೋಮ, ಆಶ್ಲೇಷ ಬಲಿ ಹೋಮ, ಶತ್ರುನಾಶ ಹೋಮ ನಡೆಯಿತು. ಹಿರಿಯ ನಟ ದೊಡ್ಡಣ್ಣ ಸಮ್ಮುಖದಲ್ಲಿ ವಿಶೇಷ ಪೂಜೆ ಹೋಮ ನಡೆಯಿತು. ಹಿರಿಯ ನಟಿ ಶಾಂತಲಾ, ಮಾಲತಿ ಶ್ರೀ ಮೈಸೂರು, ಪದ್ಮಜಾ ರಾವ್, ಪದ್ಮಾ ವಾಸಂತಿ, ಪದ್ಮಿನಿ ಇವರು ದೀಪವನ್ನ ಬೆಳಗಿಸುವ ಮೂಲಕ ಪೂಜೆಗೆ ಚಾಲನೆ ನೀಡಿದರು. ಉಡುಪಿಯ ಪ್ರಕಾಶ್ ಅಮ್ಮಣ್ಣಯ್ಯ ನೇತೃತ್ವದಲ್ಲಿ 8 ಜನರ ಪುರೋಹಿತರ ತಂಡ ಪೂಜೆ ನೆರವೇರಿಸಿದ್ದಾರೆ. ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಆಯೋಜಿಸಲಾಗಿದ್ದ ವಿಶೇಷ ಪೂಜೆ ಹೋಮ ಹವನ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಪಾಲ್ಗೊಂಡಿದ್ರು. ಸುಮಲತಾ ಅಂಬರೀಶ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ನಟರಾದ ಶರಣ್, ನೆನಪಿರಲಿ ಪ್ರೇಮ್, ಅಭಿಷೇಕ್ ಅಂಬರೀಶ್, ಚಿಕ್ಕಣ್ಣ, ನಟಿಯರಾದ ಜಯಮಾಲಾ, ರಾಗಿಣಿ, ಅಭಿನಯ, ರೇಖಾ ದಾಸ್, ಅಂಜಲಿ ಸೇರಿದಂತೆ ಹಲವರು ಹೋಮದಲ್ಲಿ ಭಾಗವಹಿಸಿದ್ರು. ನಟ ದರ್ಶನ್ಗಾಗಿ ಪೂಜೆ ಯಾಕೆ ಮಾಡಬಾರದು ಅಂತ ಹಿರಿಯ ನಟಿ ಗಿರಿಜಾ ಲೋಕೇಶ್ ಪ್ರಶ್ನಿಸಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಅವರು, ನಟ ದರ್ಶನ್ ಕನ್ನಡ ಚಿತ್ರರಂಗದ ಅಭಿವೃದ್ಧಿಗೆ ಕಷ್ಟಪಟ್ಟಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ದರ್ಶನ್ ಪಾಲಿದೆ. ಅವನಿಗೂ ಒಳ್ಳೇದಾಗ್ಲಿ. ಒಬ್ಬ ತಾಯಿಯಾಗಿ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತಲೇ ಬಯಸ್ತೀನಿ. ಕ್ರೌರ್ಯ ಮಾಡೋಕೆ ದರ್ಶನ್ಗೆ ಬುದ್ಧಿ ಕೊಟ್ಟಿರೋದೇ ದೇವರು. ಅದಕ್ಕೆ ದೇವರ ಮೊರೆ ಹೋಗೋದ್ರಲ್ಲಿ ತಪ್ಪೇನಿದೆ ಅಂತ ಗಿರಿಜಾ ಲೋಕೇಶ್ ಹೇಳಿದ್ದಾರೆ. ಸಂಕಷ್ಟದಲ್ಲಿದ್ದಾಗ ಅಯ್ಯೋ ಅವ್ನು ತಪ್ಪು ಮಾಡಿದ್ದಾನೆ, ಅವನ್ನ ಹಂಗೆ ಬಿಟ್ಟುಬಿಡಿ ಅನ್ನೋದು ತುಂಬಾ ಒಂದು ನಿಕೃಷ್ಟ ಆಗುತ್ತೆ. ಅವ್ನಿಗೆ ಒಳ್ಳೇದಾಗಲಿ, ಒಳ್ಳೆ ಥರದಲ್ಲೇ ಆಗಲಿ, ಇನ್ನು ಮುಂದಾದರೂ ಒಳ್ಳೇದಾಗಲಿ, ಅವನಿಂದ ನಮ್ಮ ಚಿತ್ರರಂಗಕ್ಕೂ ಒಳ್ಳೇದಾಗಲಿ ಅಂತ ನಾವು ಬೇಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ನಟ ದರ್ಶನ್ಗಾಗಿ ಪೂಜೆ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ನಟಿ ವನಿತಾ ವಾಸು ಪ್ರಶ್ನಿಸಿದ್ದಾರೆ. ನಟ ದರ್ಶನ್ ಕೂಡ ನಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯ, ಹೀಗಾಗಿ ಪೂಜೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ. ಕನ್ನಡದ ಅನೇಕ ಸಿನಿಮಾಗಳು ಚಿತ್ರೀಕರಣ ಆಗ್ತಿಲ್ಲ. ಚಿತ್ರೀಕರಣ ಆಗೋದ್ರಿಂದ ಅನೇಕ ಜನರಿಗೆ ಉಪಯೋಗ ಆಗುತ್ತೆ. ಸಮಸ್ಯೆ ಬಗೆಹರಿಯಲಿ ಅಂತ ದೇವರಲ್ಲಿ ಬೇಡಿಕೊಳ್ತೇವೆ ಅಂತ ಇದೇ ವೇಳೆ ವನಿತಾ ವಾಸು ಹೇಳಿದ್ದಾರೆ. ದರ್ಶನ್ ಅವ್ರ ಬಗ್ಗೆ ಇಲ್ಲಿ ಎಲ್ಲೂ ಬರೋದಿಲ್ಲ. ಬಿಕಾಸ್ ಸ್ಪೆಷಲ್ ಆಗಿ ದರ್ಶನ್ ಅವ್ರಿಗೆ ಏನು ಪೂಜೆ ಮಾಡ್ತಾ ಇಲ್ಲ. ಬಟ್ ದರ್ಶನ್ ಆಲ್ಸೋ ನಮ್ಮ ಪಾರ್ಟ್ ಆಫ್ ದ ಇಂಡಸ್ಟ್ರಿ, ಅವ್ರಿಗೂ ಒಳ್ಳೇದಾಗಲಿ ಅಂತನೂ ನಾವು ಮಾಡ್ತೀವಿ ಹೊರತು ಅವ್ರಿಗೆ ಸ್ಪೆಷಲ್ ಆಗಿ ಏನು ಈ ಕಾಂಟ್ರವರ್ಸಿಯಲ್ಲಿ ಹೇಳೋಕ್ಕೆ ಥರ ಮಾಡ್ತಾ ಇಲ್ಲ. ಈಗ ದರ್ಶನ್ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ. ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ನಾವು ಪೂಜೆ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವು ಮಾಡೋದಷ್ಟೇ. ದರ್ಶನ್ಗಾಗಿ ಪೂಜೆ ಮಾಡ್ತಾ ಇಲ್ಲ ಅಂತ ಸಂಗೀತ ನಿರ್ದೇಶಕ ಗುರುಕಿರಣ್ ಪರೋಕ್ಷವಾಗಿ ಹೇಳಿದ್ದಾರೆ. ಸದ್ಯ ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆ. ದರ್ಶನ್ ಸಂಕಷ್ಟದಲ್ಲಿಲ್ಲ. ದರ್ಶನ್ಗಾಗಿ ಪೂಜೆ ಮಾಡೋದಾದ್ರೆ ಮನೆಯಲ್ಲಿ ಮಾಡ್ತಾ ಇದ್ರು, ಇಲ್ಲಿ ಮಾಡಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಕಾನೂನು ದೃಷ್ಟಿಯಿಂದ ಎಲ್ಲರೂ ಒಂದೇ. ದರ್ಶನ್ ಕೇಸನ್ನ ಕಾನೂನು ನೋಡಿಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ದರ್ಶನ್ದು ಅದು ಕೋರ್ಟ್ ನೋಡುತ್ತೆ. ಈಗ ಇದಿದೆ, ಅದಕ್ಕೆ ದೇಶದ ಕಾನೂನು ಇದೆ, ಕೋರ್ಟ್ ನೋಡ್ಕೋತಾರೆ. ಅದರಿಂದ ಪೂಜೆ ಮಾಡಿ ಏನು ಫಲ ಆಗುತ್ತೆ ಯಾರಿಗೆ ಗೊತ್ತ, ಏನಾದ್ರು ಹೆಲ್ಪ್ ಆಗುತ್ತೆ, ನನಗೆ ಏನು ಧೈರ್ಯ ಇಲ್ಲ. ಬಟ್ ಪೂಜೆ ಮಾಡೋದು ಇಂಡಸ್ಟ್ರಿಗೆ ಒಳ್ಳೇದಾಗಲಿ ಅಂತ ಮಾಡಿದರೆ ಅದರಲ್ಲಿ ಹುಳುಕು ಕಂಡು ಹಿಡಿಯೋದು ನನ್ನ ಲೆಕ್ಕದಲ್ಲಿ ಅದು ಒಳ್ಳೆ ಮನಸ್ಥಿತಿ ಅಲ್ಲ ಅಂತ ಅನ್ಸುತ್ತೆ. ಚಿತ್ರರಂಗಕ್ಕೆ ಎದುರಾಗಿರೋ ಸಂಕಷ್ಟಗಳನ್ನು ನಿವಾರಿಸಲು ಪೂಜೆ ಮಾಡಲಾಗಿದೆ ಅಂತ ನಟ ಶರಣ್ ಹೇಳಿದ್ದಾರೆ. ಇಡೀ ಚಿತ್ರರಂಗ ಒಂದು ಅಂಗ, ಹೀಗಾಗಿ ದರ್ಶನ್ ಸಹ ಇಡೀ ಚಿತ್ರರಂಗದ ಭಾಗ. ಎಲ್ರಿಗಾಗಿ ಈ ಪೂಜೆ ನಡೆಸಲಾಗಿದೆ ಅಂತ ತಿಳಿಸಿದ್ದಾರೆ. ಇವತ್ತು
ಆ ಭಗವಂತನಿಗೆ ಅರ್ಪಿಸುವಂಥ, ನಮ್ಮ ಸಂಕಷ್ಟಗಳನ್ನು ಅರ್ಪಿಸುವಂಥ, ಒಳ್ಳೇದು ಮಾಡಪ್ಪ ಅಂತಲೂ ಕೇಳ್ತಾ, ಇಷ್ಟು ದಿವಸ ನಮ್ಮನ್ನು ಚೆನ್ನಾಗಿಟ್ಟಿದೆ ಅಂತ ಥ್ಯಾಂಕ್ಸು ಹೇಳ್ತಾ, ಇದೆಲ್ಲನೂ ಒಳಗೊಂಡಂಥ ಒಂದು ಕಾರ್ಯ ಇಲ್ಲಿ ಆಗ್ತಾ ಇದೆ. ಸಂಕಷ್ಟಗಳು ನೀವೇ ನೋಡ್ತಾ ಇದ್ದೀರಿ, ನಾನೇನು ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ಇದೆಲ್ಲ ನಿವಾರಣೆ ಆಗಲಿ ಅಂತನ್ನುವಂಥದ್ದು ಭಗವಂತನಲ್ಲಿ ಕೇಳ್ಕೊಳ್ಳುವ ಒಂದು ಕಾರ್ಯ. ಇಡೀ ಚಿತ್ರರಂಗ ಒಂದೇ ಅಲ್ವಾ? ಇಡೀ ಚಿತ್ರರಂಗ ಎಲ್ಲರೂ ಒಂದು ಅಂಗ ತಾನೇ. ಚಿತ್ರರಂಗಕ್ಕೆ ಚೆನ್ನಾಗಾದರೆ ಎಲ್ಲರೂ ಚೆನ್ನಾಗಾಗ್ತೀವಿ ಅಲ್ವಾ? ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ, ಹೀಗಾಗಿ ಸರಸ್ವತಿ ಪೂಜೆ ಆಗಬೇಕೆಂದು ಆಚಾರ್ಯರು ಹೇಳಿದ್ದಾರೆ ಅಂತ ಸುಂದರ್ ರಾಜ್ ದಂಪತಿ ಹೇಳಿದ್ದಾರೆ. ಕನ್ನಡ ಚಿತ್ರರಂಗವು ದೇವಾಲಯ ಇದ್ದ ಹಾಗೆ, ಅದು ನ್ಯಾಯಾಲಯ ಆಗಬಾರದು ಅನ್ನೋ ಮಾತನ್ನ ಆಚಾರ್ಯ ಹೇಳಿದ್ರು ಅಂತ ತಿಳಿಸಿದ್ದಾರೆ. ಏನಿದು ನಾವು ಕನ್ನಡ ನಮ್ಮ ಭವನದಲ್ಲಿ ನಾವು ಪೂಜೆ ಮಾಡಬೇಕು, ಒಳ್ಳೇದಾಗಬೇಕು, ಯಾವುದೇ ಕೆಡುಕುಗಳು ಹೋಗಲಾಡಿಸೋಣ, ಪೂಜೆ ಮುಖಾಂತರ ಆದರೂ ಹೋಗಲಿ, ದೇವರನ್ನ ನಾವು ಒಂದು ನೆನೆಸೋಣ ಅನ್ನೋ ರೀತಿಗೋಸ್ಕರ ಮಾಡಿರೋದಂತೂ ಅದಕ್ಕೋಸ್ಕರನೇ ಮಾಡಿರೋದು, ಬೇರೆ ಯಾವ ವಿಷಯನೂ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಗೆ ಪೊಲೀಸರು ಮನವಿಯನ್ನ ಮಾಡಿದ್ರು. ಇವೆಲ್ಲ ಸುದ್ದಿಗಳನ್ನು ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. 8 ಅಂಶಗಳ ಕಾರಣ ನೀಡಿ ಆರೋಪಿಗಳ ಬಂಧನವನ್ನ ವಿಸ್ತರಣೆ ಮಾಡುವಂತೆ ಪೊಲೀಸರು ವಿಚಾರಣೆ ವೇಳೆ ಮನವಿ ಮಾಡಿದ್ರು. ಆರೋಪಿಗಳು ಕೊಲೆಯಲ್ಲಿ ಭಾಗಿಯಾಗಿರುವುದು ಎಫ್ಎಸ್ಎಲ್ ಪರೀಕ್ಷೆ ವರದಿಯಲ್ಲಿ ದೃಢವಾಗಿದೆ ಎಂದು ನ್ಯಾಯಾಧೀಶರ ಗಮನಕ್ಕೆ ತಂದರು. ಇನ್ನೂ ಕೆಲವು ಎಫ್ಎಸ್ಎಲ್ ವರದಿ ಕೂಡ ಬರಬೇಕಾಗಿದೆ ಎಂದು ಮಾಹಿತಿ ನೀಡಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನೂ ಅನೇಕರ ವಿಚಾರಣೆ ಬಾಕಿಯಿದೆ. ಅನೇಕ ಸಾಂದರ್ಭಿಕ ಸಾಕ್ಷಿಗಳ 164 ಹೇಳಿಕೆ ಬಾಕಿಯಿದೆ. ಮೃತನ ಕುಟುಂಬಕ್ಕೆ ಆಮಿಷ ಅಥವಾ ಬೆದರಿಕೆ ಸಾಧ್ಯತೆಯಿದೆ. ಪವಿತ್ರ ಗೌಡ, ದರ್ಶನ್ ಸೇರಿದಂತೆ 17 ಆರೋಪಿಗಳ ಭೌತಿಕ, ತಾಂತ್ರಿಕ, ಸಾಂದರ್ಭಿಕ ಸಾಕ್ಷಿ ಪತ್ತೆ ಹಚ್ಚಬೇಕಾಗಿದೆ. ಹಣಬಲ, ಪ್ರಭಾವಿ ಆರೋಪಿಗಳಿಗೆ ಜಾಮೀನು ನೀಡಿದರೆ ತೊಂದರೆ, ಸಾಕ್ಷಿಗಳಿಗೆ ಬೆದರಿಕೆ ಹಾಕಿ ಸಾಕ್ಷಿ ನಾಶ ಸಾಧ್ಯತೆ ಇದೆ ಎಂದು ಪೊಲೀಸರು ಕೋರ್ಟ್ಗೆ ಮನವಿ ಮಾಡಿದ್ರು.